ಧರ್ಮಸ್ಥಳ ಸುತ್ತ ನೂರಾರು ಶವ ಹೂತಿಟ್ಟ ಆರೋಪ ಕೇಳಿಬಂದಿದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಂದ ಅನಾಮಿಕ ವ್ಯಕ್ತಿಯ ವಿಚಾರಣೆ ಆಗ್ತಾ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯನ್ನ ಎಸ್ಐಟಿ ನಡೆಸ್ತಾ ಇದೆ. ಎಐಜಿ ಅನುಚೇತ್ ನೇತೃತ್ವದಲ್ಲಿ ಹೇಳಿಕೆಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಅನಾಮಿಕ ವ್ಯಕ್ತಿಯಿಂದ. ಬೆಳಗ್ಗೆ 10:55ಕ್ಕೆ ಎಸ್ಐಟಿ ಕಚೇರಿಗೆ ಮುಸುಕುದಾರಿ ಅನಾಮಿಕ ವ್ಯಕ್ತಿ ಇಬ್ಬರು ವಕೀಲರ ಜೊತೆಗೆ ಬಂದ್ರು. ಬೆಳಗ್ಗೆ 11ಕ್ಕೆ ಆರಂಭಗೊಂಡಿದೆ ಮುಸುಕುದಾರಿಯ ವಿಚಾರಣೆ. ಇನ್ನೂ ಸಹ ವಿಚಾರಣೆ ಮುಂದುವರೆದಿದೆ. 30 ವರ್ಷ ಹಿಂದಿನ ಕೇಸ್ ಬಗ್ಗೆ ದೂರುದಾರನಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ದೂರುದಾರನ ಹೇಳಿಕೆ ರೆಕಾರ್ಡ್ ಮಾಡಲಾಗ್ತಾ ಇದೆ. ಎಸ್ಐಟಿಯಿಂದ ಹಲವು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳಿಂದ. ಬೆಳಗ್ಗೆ 10:55ಕ್ಕೆ ಎಸ್ಐಟಿ ಕಚೇರಿಗೆ ಅನಾಮಿಕ ವ್ಯಕ್ತಿ ಬಂದಿದ್ದಾರೆ. ದೂರುದಾರ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಎಸ್ಐಟಿಯಿಂದ. ಡಿಐಜಿ ಅನುಚೇತ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆ 4 ಗಂಟೆಗಳ ಕಾಲ ಆಯಿತು. ಈಗ ಸತತ 4 ಗಂಟೆಯಿಂದಲೂ ಸಹ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭರತ್, ಅನಾಮಿಕ ವ್ಯಕ್ತಿಯ ವಿಚಾರಣೆ ಮುಂದುವರೆದಿದೆ. ಸತತ 4 ಗಂಟೆಯಿಂದಲೂ ಸಹ ವಿಚಾರಣೆ ಮುಂದುವರೆದಿರುವಂತದ್ದು. ಎಷ್ಟೊತ್ತಾಗಬಹುದು? ಯಾವ ಆಂಗಲ್ ಅಲ್ಲೆಲ್ಲ ವಿಚಾರಣೆ ಆಗ್ತಾ ಇದೆ? ಪ್ರಗತಿ, ಹೌದು. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅದರ ತನಿಖೆಯ ಬಹಳ ಆಳಕ್ಕೆ ಹೋಗಿ ಅದರ ವಿಚಾರಣೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. 10:55ಕ್ಕೆ ಆರಂಭ ಆಗಿರ್ತಕ್ಕಂಥ ತನಿಖೆ, ಅವರ ವಿಚಾರಣೆ ಇನ್ನೂ ಕೂಡ ನಿರಂತರ ಸುದೀರ್ಘವಾಗಿ ಒಂದು 4-4.5 ಗಂಟೆಗಳ ಕಾಲ ಆಗೋಗಿದೆ. ಹಾಗಾಗಿ ಮುಂದಿನ ಕ್ಷಣಗಳಲ್ಲೂ ಕೂಡ ಹೆಚ್ಚಿನ ತನಿಖೆಗಳಾಗ್ತಾ ಇದೆ. ಯಾಕಂದ್ರೆ ಅವರು ಕೊಟ್ಟಂತ ದೂರು, ಆ ಸಾಕ್ಷಿ ದೂರುದಾರ ಕೊಟ್ಟಂತ ದೂರು ಏನಿದೆ, ಆ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಷ್ಟು ಲಿಖಿತ ಅಂಶಗಳನ್ನ, ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಪ್ರಶ್ನಾವಳಿಗಳನ್ನು ಅವರು ತಯಾರು ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಒಂದು ಅವರಿಗೆ ಇನ್ಸಿಡೆಂಟ್ಗೆ ಬರುವಂತ, ಒಂದು ಅವರ ನೆನಪಿಗೆ ಬರುವಂತ ಅಷ್ಟು ದಾಖಲೆಗಳಲ್ಲಿ ಏನಿದೆ ಆ ಪ್ರಶ್ನೆಗಳು ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಮತ್ತು ತೃಪ್ತಿಕರ ಅನಿಸುವವರೆಗೂ ಕೂಡ ಅವರ ಮೇಲೆ ಪ್ರಶ್ನೆಗಳ ಸುರಿಮಳೆಯನ್ನ ಗೈತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ, ಆ ಇಡೀ ಪ್ರಕರಣಕ್ಕೆ ವಕೀಲರ ಮೂಲಕ ಆತ ಕೊಟ್ಟ ದೂರು ಏನಿದೆ, ಆ ದೂರಿನಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಕೆಲವೊಂದು ಗೊಂದಲಗಳು ಸಹಜವಾಗಿ ಬರುತ್ತೆ ಮತ್ತು ಕೆಲವೊಂದು ಅನುಮಾನಗಳು ಸಹಜವಾಗಿ ಬರುತ್ತೆ. ಆದ್ರೆ ಒಂದು ತನಿಖಾ ಏಜೆನ್ಸಿಯಾಗಿ ತನಿಖೆಯನ್ನು ನಡೆಸತಕ್ಕ ಸಂದರ್ಭಗಳಲ್ಲಿ IPS ಅಧಿಕಾರಿಗಳು ಆ ಎಲ್ಲ ಗೊಂದಲ ಮತ್ತು ಅನುಮಾನಗಳಿಗೆ ಉತ್ತರ ಪಡೆಯುವಂತ ಪ್ರಯತ್ನಗಳನ್ನ ಮಾಡೇ ಮಾಡ್ತಾರೆ. ಖಂಡಿತವಾಗ್ಲೂ ಕೂಡ ಬೇರೆ ಕಾರಣಗಳಿಗಾಗಿ, ಅಂದ್ರೆ ಅದರಲ್ಲಿ ಉಲ್ಲೇಖ ಆಗಿರುವಂತ ವಿಚಾರಗಳು ಬಹುಶಃ ನಾವು ಅಲ್ಲಿ ಗಮನಿಸಬಹುದು, ಕೆಲವೊಂದು ಘಟನೆಗಳನ್ನ ಮತ್ತು ಇಸವಿಗಳನ್ನ ಆತ ಉಲ್ಲೇಖ ಮಾಡಿರುವಂತದ್ದು. ಆ ಘಟನೆಗಳು ಮತ್ತು ಇಸವಿಗಳಿಗೆ ಸಂಬಂಧಪಟ್ಟಂತೆ ಮತ್ತು 1-2 ಹೆಣವನ್ನ ಹೂತಿದ್ರೆ ಮಾತ್ರ ಹೂತಿದ್ದದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಆತ 100 ಹೆಣಗಳನ್ನು ಈ ರೀತಿಯಾಗಿ ಹೂತಿದ್ದೇನೆ ಅಂತ ಹೇಳುವ ಸಂದರ್ಭಗಳಲ್ಲಿ ಬೇರೆ ಬೇರೆ ಆಂಗಲ್ಗಳಲ್ಲಿ ಅದರ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಇನ್ ಕ್ಯಾಮ್ರಾ ಏನೋ ರೆಕಾರ್ಡಿಂಗ್ ಮಾಡುವಂತ ದಾಖಲೆಗಳೇನಿರುತ್ತೆ ಅದು ಮುಂದಿನ ದಿನಗಳಲ್ಲಿ ಅಷ್ಟು ಅವರ ತನಿಖೆಯ ಪೂರಕ ದಾಖಲೆಯಾಗಿ ನಿಲ್ಲುತ್ತೆ ಮತ್ತು ಕೋರ್ಟ್ಗೂ ಕೂಡ ಅದನ್ನೇ ಸಬ್ಮಿಟ್ ಮಾಡಬೇಕಾಗಿರುವಂತಹ ಕಾರಣದಿಂದಾಗಿ ಮತ್ತು ಕೋರ್ಟ್ನಿಂದ ಮುಂದಿನ ಅಷ್ಟು ಪ್ರಕ್ರಿಯೆಗಳಿಗೆ ಅವರು ಅನುಮತಿಯನ್ನು ಕೇಳಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿಯನ್ನು ಕೂಡ ಹಾಕಬೇಕಾಗುತ್ತೆ. ಹಾಗಾಗಿ ಇವತ್ತಿನ ತನಿಖೆ ರಾತ್ರಿವರೆಗೂ ಮುಂದುವರೆದ್ರೂ ಕೂಡ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಇಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬಂದಿರುವಂತದ್ದು. ಪ್ರಮುಖವಾಗಿ ಪ್ರಶ್ನೆಗಳ ವಿಚಾರದಲ್ಲಿ ಹೂತು ಹಾಕಿದ್ದಂತ ಸಂದರ್ಭಗಳಲ್ಲಿ ಯಾರಿಂದಾದ್ರೂ ಪ್ರಭಾವಕ್ಕೆ ಒಳಗಾಗಿದ್ದೀರಾ, ಅಂದ್ರೆ ಯಾರಿಂದಾದ್ರೂ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪ್ರಾಥಮಿಕ ಸತ್ಯಾಸತ್ಯತೆಗಳ ಪತ್ತೆಗೆ ಟೀಮ್ ರೆಡಿ ಆಗಿದೆ. ಯಾರದ್ದೋ ಪ್ರೇರಣೆ ಇದೆಯಾ ಅಂತ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ದೂರುದಾರನ ಹೇಳಿಕೆ ಜೊತೆ ಟೈಮ್ ಅನ್ನ ಹೊಂದಾಣಿಕೆ ಆಗುತ್ತಾ ಅಂತ ನೋಡ್ತಿದ್ದಾರೆ. ಶವಗಳ ಸ್ಥಳ, ಸಮಯ, ಪರಿಸ್ಥಿತಿ ಮೇಲೆ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಈಗಲೂ ಸಹ ಪತ್ತೆ ಹಚ್ಚಬಹುದಾದಂತಹ ಗುರುತೇನಾದ್ರೂ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅನಾಮಿಕ ಹೇಳಿದ ರೀತಿಯಲ್ಲೇ ಗುರುತುಗಳು ಇದೆಯಾ, ಸ್ಥಳೀಯರು ಏನಾದ್ರೂ ಕಂಡಿದ್ದಾರಾ, ಕೇಳಿದ್ದಾರಾ, ಎಲ್ಲ ಆಯಾಮಗಳಲ್ಲೂ ಸಹ ತನಿಖೆಯನ್ನ ನಡೆಸೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ. ಈಗಾಗಲೇ ಸತತ 4 ಗಂಟೆಯಿಂದಲೂ ಸಹ ವಿಚಾರಣೆ ನಡೆಸ್ತಾ ಇದ್ದಾರೆ. ಆತ ಕೊಡ್ತಾ ಇರುವಂತಹ ಉತ್ತರ ಇದೆಯಲ್ಲ, ಅದರ ಮೇಲೆ ಈಗ ತನಿಖೆ ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳು ಸಹ ಆಗಿದೆ. ಭರತ್, ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ಆತ ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ ಅದರ ಮೇಲೆ ಹಾಗಾದ್ರೆ ತನಿಖೆ ನಿಂತಿದೆ ಅಂತ ಆಯ್ತು. ತನಿಖೆಗೆ ಯಾವ ರೀತಿಯಾಗಿ ನಡೆಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಹಾಗಾದ್ರೆ ಆತನ ಉತ್ತರದ ಮೇಲೆ?
ಪ್ರಗತಿ ಹೌದು, ಕೇವಲ ಪ್ರಶ್ನೆಗಳನ್ನೇ ಕೇಳಿ ಅದನ್ನು ದಾಖಲಿಸಿಕೊಳ್ಳೋದ್ರ ಜೊತೆಗೆ SIT ಅನ್ನುವಂಥದ್ದು ಒಂದು ಸ್ವತಂತ್ರ ತನಿಖಾ ಸಂಸ್ಥೆ. ಅದರಲ್ಲಿ 4 ಜನ IPS ಅಧಿಕಾರಿಗಳನ್ನು ನೇಮಕ ಮಾಡಿರುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಾದಂಥ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿರುವಂಥದ್ದು. ಈಗ ಅವನನ್ನು ಪ್ರಶ್ನೆ ಮಾಡೋ ಹೊತ್ತಿಗೂ ಕೂಡ ಹೊತ್ತಿನ ಕಾಲಕ್ಕೂ ಕೂಡ ಮುಂದಿನ ಕ್ಷಣಗಳಲ್ಲಿ ಅವ್ರು ಏನೇನ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಪ್ರತ್ಯೇಕವಾಗಿ ಮತ್ತೊಂದು ತಂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂದ್ರೆ ಆತನ ಉತ್ತರಗಳು ಮತ್ತು ಇವರ ಪ್ರಶ್ನೆಗಳಿಗೆ ಆತ ಕೊಡ್ತಾ ಇರುವಂಥ ಉತ್ತರಗಳು ಮತ್ತು ಗ್ರೌಂಡ್ ರಿಯಾಲಿಟಿ ಏನಿದೆ ಧರ್ಮಸ್ಥಳದಲ್ಲಿ ಗ್ರಾಮದಲ್ಲಿ ಈ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನುವಂಥದ್ದು, ಅಂದ್ರೆ ಆತನ ಉತ್ತರಗಳಿಗೆ ಪೂರಕವಾದಂಥ ಅನುಗುಣವಾದಂಥ ಪರಿಸ್ಥಿತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಮತ್ತು ಆ ಭಾಗದ ಸಂಬಂಧಪಟ್ಟಂತ ಗ್ರೌಂಡ್ ರಿಯಾಲಿಟಿಗಳನ್ನು ಚೆಕ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸ್ಥಳೀಯವಾಗಿ ಕೇವಲ ಒಬ್ಬನ ಹೇಳಿಕೆಯನ್ನು ಆಧರಿಸಿ ಅಷ್ಟೇ ನೋಡ್ಲಿಕ್ಕೆ ಆಗೋದಿಲ್ಲ. ಅವರೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಅಂದ್ರೆ ಈ ಶವಗಳನ್ನ ಹೂತಂತ ಸಂದರ್ಭದಲ್ಲಿ ನೀನೊಬ್ಬನೇ ಹೂತಿದ್ಯಾ ಅಥವಾ ನಿನ್ನ ಜೊತೆಗೆ ಬೇರೆ ಯಾರಾದ್ರೂ ಇದ್ರಾ, ಅವ್ರು ಯಾರು ಮತ್ತು ಅವ್ರು ಯಾವ ಸಂಸ್ಥೆಗೆ ಸಂಬಂಧಪಟ್ಟವರು ಅನ್ನುವಂಥದ್ದು ಮತ್ತು ಎಷ್ಟನೇ ಇಸವಿಯಿಂದ ಎಷ್ಟನೇ ಇಸುವವರೆಗೆ ಯಾವ ಸಮಯ ಯಾವ ಕಾಲಮಾನಗಳಿಗೆ ಅನುಗುಣವಾಗಿ ಈ ಘಟನೆ ನಡೆದಿದೆ ಮತ್ತು ಆ ಹೆಣಗಳನ್ನು ಹೂತಿರುವಂತ ಆತನ ಫೋಟೋಗ್ರಾಫಿಕ್ ಮೆಮೊರಿ ಅನ್ನುವಂಥದ್ದು ಏನಿದೆ ಅದರ ಆಧಾರಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗುವಂಥದ್ದು. ಆತ ಅದಕ್ಕೆ ಕೊಡುವ ಉತ್ತರಗಳಿಗೆ ಅನುಗುಣವಾಗಿ ಅಲ್ಲಿ ಯಾರಾದ್ರೂ ಬೇರೆ ವ್ಯಕ್ತಿಗಳಿದ್ರೆ ಅದರ ಜೊತೆಗೆ ಬೇರೆ ಯಾರಾದ್ರೂ ವ್ಯಕ್ತಿಗಳಿದ್ರೆ ಈ ಕ್ಷಣಕ್ಕೆ ಆ ವ್ಯಕ್ತಿಗಳನ್ನ ಕಸ್ಟಡಿಗೆ ಪಡಿಬೇಕಾದ ಅನಿವಾರ್ಯತೆಗಳು ಬರಬಹುದು ಮತ್ತು ವಶಕ್ಕೆ ಪಡೆದು ತಕ್ಷಣಕ್ಕೆ ಆ ಮೇಲ್ವಿಚಾರಕರು ಅನ್ನುವಂಥದ್ದು ಏನ್ ಹೇಳ್ತಾನೆ ಅವರಿಗೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಾಹಿತಿಗಳನ್ನ ಆತ ಕೊಟ್ರೆ ಅವರ ಬಗ್ಗೆ ಮಾಹಿತಿಗಳನ್ನ ಪ್ರಿಲಿಮಿನರಿ ಆಗಿ ಅದರ ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಅಂತವ್ರು ಯಾರಾದ್ರೂ ಆ ಸಂಸ್ಥೆಯಲ್ಲಿ ಹಿಂದೆ ಕೆಲಸದಲ್ಲಿದ್ರ ಇವನು ಕೆಲಸ ಮಾಡ್ತಾ ಇದ್ದಂತ ಸಂದರ್ಭಗಳಲ್ಲಿ ಅವರ ಅಲ್ಲಿ ಉದ್ಯೋಗದಲ್ಲಿದ್ರ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಏನಾದ್ರೂ ಮಾಹಿತಿಗಳು ಗೊತ್ತಿದೆ ಅದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಇದು ಒಂದು ಹಂತಕ್ಕೆ ತನಿಖಾ ತಂಡ ಮಾಡುವಂತ ಗ್ರೌಂಡ್ ರಿಯಾಲಿಟಿ, ಅದನ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ. ಬೇರೆ ಪೊಲೀಸ್ ತನಿಖೆಗಳಂತೆ ಇದು ಸಾಗೋದಿಲ್ಲ, ಅದು ಬೇರೆ ಮಾದರಿಯಲ್ಲಿ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯ ತನಿಖೆಯಾಗಿರುವಂತಹ ಕಾರಣದಿಂದಾಗಿ ಬೇರೆ ಬೇರೆ ಆಯಾಮಗಳ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇರುವಂತದ್ದು. ಅದರ ಜೊತೆಗೆ ದಾಖಲೆಗಳ ಪರಿಶೀಲನೆ, ಅಂದ್ರೆ ಆತನಲ್ಲಿ ಈಗ ಕೇಳುವಂತದ್ದು ನೀನು ಅಂದ್ರೆ ಆ ಒಂದು ಜಾಗದಲ್ಲಿ ಏನು ಹೂತಿಟ್ಟಿದ್ದೀನಿ ಅನ್ನುವಂಥದ್ದು. ಅವನು ಹೇಳಿರಬಹುದು ನೇತ್ರಾವತಿ ಸ್ಥಾನಘಟ್ಟದ ಬಳಿ ಶುಚಿತ್ವ ಕಾರ್ಮಿಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ಮೃತದೇಹಗಳನ್ನು ಅಲ್ಲೇ ಅಕ್ಕಪಕ್ಕದಲ್ಲಿ ಹೂತು ಹಾಕಿದ್ದೇನೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಆ ಹೂತು ಹಾಕಿದ ಜಾಗದಲ್ಲಿ ಗುರುತುಗಳೇನಾದ್ರೂ ಇದೆಯಾ ಅಥವಾ ಚಿಹ್ನೆಗಳೇನಾದ್ರೂ ಇದೆಯಾ, ಆ ಪರಿಸರ ಹೇಗಿತ್ತು ಅನ್ನುವಂತ ಅಷ್ಟು ವಿಶ್ಲೇಷಣೆಗಳನ್ನ ಅಷ್ಟು ಪ್ರಶ್ನೆಗಳನ್ನ ಆತನ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಆತ ಕೆಲವೊಂದು ಉತ್ತರಗಳನ್ನ ಕೂಡ ಕೊಟ್ಟಿದ್ದಾನೆ. ಆ ಗ್ರೌಂಡ್ ರಿಯಾಲಿಟಿಯನ್ನು ಚೆಕ್ ಮಾಡುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದಷ್ಟು ಕೆಲಸಗಳು ಇರಬಹುದು ಅನ್ಸುತ್ತೆ. ಭರತ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪದ ಹಿನ್ನೆಲೆಯಲ್ಲಿ ದೂರುದಾರನಿಗೆ SIT ಇಂದ 2010ರ ಘಟನೆ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ. 2010ರ ಘಟನೆ ಉಲ್ಲೇಖವನ್ನ ಮಾಡಿದಾನೆ ಅನಾಮಿಕ ದೂರಿನಲ್ಲಿ. ಹಾಗಾಗಿ ಈ ಘಟನೆಯನ್ನ ಸಹ ಪ್ರಸ್ತಾಪ ಮಾಡಿದ್ದಾರೆ. ಇದರ ಕುರಿತಂತೆ ಸಹ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಶಾಲಾ ಸಮವಸ್ತ್ರದ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಇದೇ ಘಟನೆ ಬಗ್ಗೆ SIT ಇಂದ ಹಲವು ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಆರೋಪ ಮಾಡಿರೋದು ದೂರುದಾರ, ಹಾಗಾಗಿ ಈ ವಿಚಾರವನ್ನ ಇಟ್ಕೊಂಡು ಸಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ ಹೋಗುವ ಸೂಚನೆ ಯಾರು ನೀಡಿದ್ರು ನಿಮ್ಗೆ? ದೇಹದ ಮೇಲೆ ಗಾಯದ ಗುರುತುಗಳು ಗಮನಿಸಿದ್ರ? ಆ ವೇಳೆ ಬೇರೆ ಯಾರಾದ್ರೂ ಆ ಸ್ಥಳದಲ್ಲಿ ಇದ್ರ? ದೇಹದ ಸ್ಥಿತಿ ಆಗ ಹೇಗಿತ್ತು ಅಂತ SIT ಇಂದ ಪ್ರಶ್ನೆ ಮಾಡಲಾಗ್ತಾ ಇದೆ. ಭರತ್, ಇನ್ನು ದೂರುದಾರ ಕೊಟ್ಟಿರುವಂತಹ ದೂರಿನಲ್ಲಿ 2010ರ ಘಟನೆ ಬಗ್ಗೆ ಸಹ ಉಲ್ಲೇಖ ಮಾಡಲಾಗಿದೆ. ಅದರ ಬಗ್ಗೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ? ಯಾವ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಾರೆ? ಪ್ರಗತಿ ಹೌದು, ಇಡೀ ಪ್ರಕರಣದಲ್ಲಿ ದೂರುದಾರ ಕೊಟ್ಟಿರುವಂತಹ ದೂರು ಒಂದು ಕಡೆ ಆದ್ರೆ ಅದರಲ್ಲಿ ಕೆಲವೊಂದು ಘಟನೆಗಳನ್ನ ಪರ್ಟಿಕ್ಯುಲರ್ ಆಗಿ ಆತ ಉಲ್ಲೇಖ ಮಾಡಿರುವಂತದ್ದು. ಅದರಲ್ಲಿ 2010ರಲ್ಲಿ ಒಂದು 12ರಿಂದ 15 ವರ್ಷ ವಯಸ್ಸಿನ ಒಂದು ಕಾಲೇಜ್ ಶಿಕ್ಷಣ ಸಂಸ್ಥೆಯ ಹುಡುಗಿ ಅಂದ್ರೆ ಶಾಲಾ ಬಾಲಕಿ ಏನಿದ್ದಾಳೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯದ ಕುರುಹುಗಳಿತ್ತು. ಆಕೆಯ ಮೃತದೇಹವನ್ನ ಕಲ್ಲೇರಿಯ 500 ಮೀಟರ್ ದೂರದ ಒಂದು ಕಲ್ಲೇರಿ ಪೆಟ್ರೋಲ್ ಪಂಪ್ನ 500 ಮೀಟರ್ ದೂರದ ಒಂದು ಜಾಗದಲ್ಲಿ ನಾನು ಹೂತು ಹಾಕಿದ್ದೀನಿ, ಅದು ನನಗೆ ಮಾಸದಂತ ಒಂದು ನೆನಪು ಅನ್ನುವಂಥ ರೀತಿಯಲ್ಲಿ ಆತ ಉಲ್ಲೇಖ ಮಾಡಿದ್ದಾನೆ. ಹಾಗಾಗಿ ಪರ್ಟಿಕ್ಯುಲರಿ ಅಷ್ಟೂ ಘಟನೆ ಆ ಒಂದು ಪ್ರೆಸೆಂಟ್ ಘಟನೆ ಏನಿದೆ ಆ ಘಟನೆಯನ್ನೇ ಇಟ್ಟುಕೊಂಡು ಒಂದಷ್ಟು ಪ್ರಶ್ನೆಗಳನ್ನ ಆತನಿಗೆ SIT ಹಾಕಿರುವಂಥದ್ದು. ಯಾಕಂದ್ರೆ ಈ ಘಟನೆಯಲ್ಲಿ ಪರ್ಟಿಕ್ಯುಲರ್ ಕೆಲವೊಂದು ವಿಚಾರಗಳನ್ನ ಆಗ್ತಾ ಉಲ್ಲೇಖ ಮಾಡಿರುವಂತಹ ಕಾರಣದಿಂದಾಗಿ, ಅಂದ್ರೆ ಆಕೆಯಲ್ಲಿ ಶಾಲಾ ಬ್ಯಾಗ್ ಇತ್ತು, ಆಕೆಯಲ್ಲಿ ID ಕಾರ್ಡ್ಗಳಿತ್ತು ಅನ್ನುವಂಥದ್ದು. ಹಾಗಾಗಿ ಆ ಶಾಲಾ ಬ್ಯಾಗ್ನಲ್ಲಿ ಯಾವುದಾದ್ರೂ ದಾಖಲೆಗಳನ್ನ ನೀನು ನೋಡಿದ್ಯಾ ಅಥವಾ ID ಕಾರ್ಡ್ಗಳಲ್ಲಿ ಯಾವುದಾದ್ರೂ ಉಲ್ಲೇಖಗಳಿದ್ದಂಥದ್ದನ್ನ ನೀನು ಗಮನಿಸಿದ್ಯಾ ಅನ್ನುವಂಥದ್ದನ್ನ ಆತನ ಮುಂದೆ ಪ್ರಶ್ನೆಯಾಗಿ ಇಟ್ಟಿದ್ದಾರೆ. ಅದರ ಜೊತೆಗೆ ಆತ ಉಲ್ಲೇಖ ಮಾಡ್ತಾನೆ, ಆಕೆಗೆ ಲೈಂಗಿಕ ದೌರ್ಜನ್ಯದ ಆದಂತಹ ಸಾಕ್ಷ್ಯಗಳು ನನಗೆ ಗೊತ್ತಾಗಿದೆ, ಹಾಗಾಗಿ ನಾನು ಅದನ್ನ ದೂರಿನಲ್ಲಿ ಹೇಳಿದ್ದೀನಿ ಅನ್ನುವಂಥದ್ದು. ಹಾಗಾದ್ರೆ ಈ ಒಂದು ಘಟನೆಯಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನು ನೀನು ಹೇಗೆ ತಿಳಿದುಕೊಂಡಿದ್ದೀಯಾ
ಮತ್ತು ಅದನ್ನ ಯಾವ ಗುರುತಿನ ಆಧಾರದ ಮೇಲೆ ನೀನು ಈ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ನನ್ನ ಮೇಲ್ವಿಚಾರಕ್ಕೆ ಹೇಳಿದ ಕಾರಣಕ್ಕಾಗಿ ನಾನು ಆ ಜಾಗಕ್ಕೆ ಹೋದೆ ಮತ್ತು ಅದನ್ನು ಹೂತು ಹಾಕಿದೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಆ ಮೇಲ್ವಿಚಾರಕ ಯಾರು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಆ ಮೇಲ್ವಿಚಾರಕನ ಬಗ್ಗೆ ಪ್ರಶ್ನೆಗಳು ಅಲ್ಲಿ ಪ್ರೆಸೆಂಟ್ ಆಗಿದೆ. ಆ ಟೈಮಲ್ಲಿ ಆತನಿಂದ ಉತ್ತರಗಳನ್ನು ಕೂಡ ಅವರು ಸಹಜವಾಗಿ ನಿರೀಕ್ಷಿತ ಉತ್ತರಗಳನ್ನು ನಿರೀಕ್ಷಿಸಿರುವಂಥದ್ದು. ಹಾಗಾಗಿ ಅದನ್ನು ಕೂಡ ದಾಖಲು ಮಾಡುವಂಥ ಪ್ರಕ್ರಿಯೆಗಳು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆ 2010ರ ಘಟನೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಒಂದು ಉಲ್ಲೇಖಿತವಾದಂಥ ಘಟನೆ, ಬೇರೆ ಬೇರೆ ಘಟನೆಗಳಿಗೆ ಯಾವುದೇ ರೀತಿಯಾದಂಥ ಉಲ್ಲೇಖಗಳಿಲ್ಲ. ಎಲ್ಲಾ ಘಟನೆಗಳನ್ನ ಆತ 100 ಹೆಣಗಳನ್ನು ಹೂತಿದ್ದೀನಿ, ಮತ್ತೊಂದು ಮಗದೊಂದು ಅನ್ನುವಂಥದ್ದನ್ನು ಹೇಳಿದ್ದಾನೆ. ಆದ್ರೆ 2010ರ ಘಟನೆಗೆ ಪರ್ಟಿಕ್ಯುಲರ್ ಆಗಿ ಅದರ ದಾಖಲೆಗಳನ್ನ, ಅದರ ವಿಚಾರಗಳನ್ನ ಬಹಳ ಗಂಭೀರವಾಗಿ ಆತ ಪ್ರೆಸೆಂಟ್ ಮಾಡಿರುವ ಕಾರಣಕ್ಕಾಗಿ ಫ್ಯೂಚರ್ ನಲ್ಲಿ ಅದರ ಬಗ್ಗೆ ತನಿಖೆ ಬಹಳ ದೊಡ್ಡ ಮಟ್ಟದಲ್ಲಿ ನಡಿಬೇಕಾದ ಸಾಧ್ಯತೆಗಳಿರುವಂತ ಮತ್ತು ಒಂದು ಅತ್ಯಾಚಾರಕ್ಕೆ ಒಳಪಟ್ಟಂತಹ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೂಡ ಇರುವಂತಹ ಕಾರಣದಿಂದಾಗಿ ಈ ಒಂದು ಘಟನೆಯ ಸತ್ಯಾಸತ್ಯತೆಯ ಬಗ್ಗೆ ಕೂಡ ಬಹಳ ಪ್ರಶ್ನೆಗಳು ಆರಂಭದಿಂದಲೂ ಕೂಡ ಎದ್ದಿತ್ತು. ಹಾಗಾಗಿ ತನಿಖಾಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದರಕ್ಕೆ ಸಂಬಂಧಪಟ್ಟಂತೆ ಅವರು ಇಟ್ಟಂತಹ ಪ್ರಶ್ನೆಗಳಿಗೆ, ಆತನಿಂದ ಬರಬಹುದಾದ ಉತ್ತರಗಳಿಗೆ ಮತ್ತು ಆ ಉತ್ತರಕ್ಕೆ ಅದನ್ನ ಮತ್ತೆ ಕ್ರಾಸ್ ಮಾಡಬಹುದಾದಂತ ಕೆಲವೊಂದು ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದಾರೆ. ಆ ಎಲ್ಲ ಪ್ರಶ್ನೆಗಳನ್ನು ಆತನ ಮುಂದೆ ಇಟ್ಟು ಅದರಿಂದ ಉತ್ತರವನ್ನ ಪಡೆಯುವಂತ ಪ್ರಯತ್ನಗಳಾಗಿದೆ. ಯಾಕಂದ್ರೆ 2010ನೇ ಇಸವಿಯಲ್ಲಿ ಆತ 2014ನೇ ಇಸವಿಯಲ್ಲಿ ಈ ಗ್ರಾಮವನ್ನು ಬಿಟ್ಟು ತೊರೆದಿದ್ದೀನಿ ಅನ್ನುವಂಥದ್ದನ್ನು ಆತನಲ್ಲಿ ಉಲ್ಲೇಖಿಸಿದ್ದಾನೆ. 98ರಿಂದ 2014ರವರೆಗೆ ನಿರಂತರವಾಗಿ ಈ ರೀತಿಯಾದಂತಹ ಶವದಫನ ಪ್ರಕ್ರಿಯೆಗಳನ್ನು ಮಾಡಿದ್ದೀನಿ ಅನ್ನುವಂಥದ್ರ ಉಲ್ಲೇಖ ಮಾಡಿದ್ದಾನೆ. ಆತ ಹೇಳಿರುವ ಪ್ರಕಾರ ನೇತ್ರಾವತಿ ನದಿ ಸ್ಥಾನಘಟ್ಟ ಮತ್ತು ಧರ್ಮಸ್ಥಳ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈ ರೀತಿಯ ಘಟನೆಗಳಾಗಿರುವಂತದ್ದು. ಆದ್ರೆ ಇದು ನಾವು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ತೆರಳುವ ರಸ್ತೆಯಲ್ಲಿ ಕಲ್ಲೇರಿ ಪೆಟ್ರೋಲ್ ಪಂಪ್ನ ಕೆಲವು ಅಣತಿ ದೂರದಲ್ಲಿ ನಡೆದಿರುವಂತಹ ಘಟನೆ ಅನ್ನುವಂಥದ್ದು ಆತನ ಉಲ್ಲೇಖ. ಹಾಗಾಗಿ ಅದರ ಬಗ್ಗೆ ಒಂದು ಕ್ಲಾರಿಟಿ ತೆಗೆಯುವಂತ ಕೆಲಸಕ್ಕೆ SIT ಮುಂದಾಗಿರುವಂತದ್ದು. ಭರತ್, ಹಾಗೆ ಸಂಪರ್ಕದಲ್ಲಿರಿ. ಅನಾಮಿಕಾ ತಂದುಕೊಟ್ಟಂತಹ ಬುರುಡೆ ಸುತ್ತ ಸಹ ಈಗ SIT ತನಿಖೆ ಚುರುಕುಗೊಳ್ತಾ ಇದೆ. ಬುರುಡೆ ಹೊರತೆಗೆಯುವಾಗ ಜೊತೆಗೆ ಯಾರಿದ್ರು? ಹೊರತೆಗೆಯಲು ಪ್ರೇರಣೆ ನೀಡಿದ್ದಾದ್ರೂ ಯಾರು? ನಿರ್ದಿಷ್ಟವಾಗಿ ಅದೇ ಜಾಗದ ಬುರುಡೆ ತಂದಿದ್ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಸ್ಥಿ ಪಂಜರ ಹೊರತೆಗೆಯುವ ವೇಳೆ ಯಾರಿದ್ರು ನಿಮ್ ಜೊತೆ? ಶವ ಹೊರತೆಗೆಯೋದು ಅಪರಾಧ ಅಂತ ಗೊತ್ತಿಲ್ವಾ ನಿಮ್ಗೆ? ಇದರ ಪರಿಣಾಮ ಏನಾಗತ್ತೆ ಅಂತ ತಿಳಿದಿದೆಯಾ ಅನ್ನುವಂಥ ಪ್ರಶ್ನೆಗಳನ್ನ ಮಾಡ್ಲಾಗತ್ತೆ. ನನ್ನ ಆರೋಪ ಸಾಬೀತಿಗೆ ಇದೊಂದೇ ದಾರಿ ಅಂತ ಅನಾಮಿಕನ ಉತ್ತರ ಇದೆ. SIT ಪ್ರಶ್ನೆಗೆ ಅನಾಮಿಕನಿಂದ ಉತ್ತರವನ್ನ ಪಡೆಯಲಾಗ್ತಾ ಇದೆ. ಭರತ್, ದೂರುದಾರ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಜೊತೆಗೆ ದೂರಿನ ಸಮೇತ ಅವನು ಪ್ರಮುಖವಾಗಿ ಕೊಟ್ಟಿರುವಂತಹ ಸಾಕ್ಷ್ಯ ಅಂದ್ರೆ ಆ ತಲೆಬುರುಡೆ. ಆ ತಲೆಬುರುಡೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ, ಅದರ ಸುತ್ತ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಭರತ್? ಪ್ರಗತಿ, ಇಲ್ಲಿ ಗಮನಿಸಬೇಕಾದಂಥ ವಿಚಾರ, ಹೂತಿಟ್ಟ ತಲೆಬುರುಡೆ ಈ ಪ್ರಕರಣದ ಸೆಕೆಂಡ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ನಾವು ಅದರ ನೆಕ್ಸ್ಟ್ ಪ್ರೊಸೀಜರ್ಗೆ ಅವರು ಮೂವ್ ಆಗಬೇಕು. SIT ಅದರ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆಗಿ ಆ ಸಮಾಧಿ ಆಗುವ ಪ್ರಕ್ರಿಯೆಗಳು ನಡಿಬೇಕು. ಆದರೆ ಈಗಾಗಲೇ ಆತ ಕೋರ್ಟ್ನ ಮುಖಾಂತರ ಬೆಳ್ತಂಗಡಿ ಪೊಲೀಸರಿಗೆ ಒಂದು ಬುರುಡೆಯನ್ನು ತಂದುಕೊಟ್ಟಿದ್ದಾನೆ. ಅದು ನೇರವಾಗಿ FSL ಲ್ಯಾಬ್ನಲ್ಲಿದೆ. ಅದರ ಮುಂದಿನ ವಿಚಾರಣೆ, ಅದರ ಮುಂದಿನ ರಿಪೋರ್ಟ್ ಬಂದ ನಂತರ ಅದರ ಸತ್ಯಾಸತ್ಯತೆಗಳ ಬಗ್ಗೆ ತನಿಖೆಗಳಾಗಬೇಕು. ಆದರೆ ಆ ಬುರುಡೆಯನ್ನ ತಂದ ವಿಚಾರದಲ್ಲೇ ಅನೇಕ ಗೊಂದಲಗಳಿವೆ ಮತ್ತು ಅನೇಕ ಪ್ರಶ್ನೆಗಳಿವೆ. ಆ ಅಷ್ಟು ಪ್ರಶ್ನೆಗಳನ್ನ SIT ಅವನ ಮುಂದಿಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಆ ಬುರುಡೆಯನ್ನ ಯಾಕೆ, ಆತನೇ ಹೇಳ್ತಾನೆ ತಾನು 100 ಬುರುಡೆಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂಥದ್ದು. ಹಾಗಾದ್ರೆ ಮೃತದೇಹಗಳನ್ನು ಹೂತಿದ್ದೀನಿ ಅನ್ನುವಂಥದ್ದು. ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಬುರುಡೆಯನ್ನ ಯಾಕಾಗಿ ತಂದ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಅಂಥದ್ದೇ ಪ್ರಶ್ನೆಯನ್ನ SIT ಆತನ ಮುಂದಿಟ್ಟಿದೆ. ಅಂದ್ರೆ 100 ಮೃತದೇಹಗಳನ್ನು ಹೂತಿದ್ದ ಸಂದರ್ಭಗಳಲ್ಲಿ ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಬುರುಡೆಯನ್ನ ಅದನ್ನ ತೆಗೆದುಕೊಂಡು ಬರುವಂತ ಕಾರಣ ಏನು, ನಿಗದಿತವಾದ ಕಾರಣ ಏನಾದ್ರೂ ಇದೆಯಾ, ಅದನ್ನ ಮಾಡ್ಲಿಕ್ಕೆ ಯಾರ್ದಾದ್ರೂ ಪ್ರಚೋದನೆ ಇದೆಯಾ ಅಥವಾ ಯಾವ್ದಾದ್ರೂ ಪ್ರಲೋಭನೆಗೆ ಒಳಗಾಗಿ ಈ ರೀತಿಯಾಗಿ ಮಾಡಿದಾನ ಅನ್ನುವಂತ ಪ್ರಶ್ನೆಗಳನ್ನ ಆತನ ಮುಂದೆ ಇಡಲಾಗಿದೆ. ಅದರ ಜೊತೆಗೆ ಕೇವಲ ಆತ ಒಬ್ಬನೇ ಆ ಒಂದು ಬುರುಡೆಯನ್ನ, ಹೂತಿದ್ದ ಬುರುಡೆಯನ್ನ ಹೊರಗಡೆ ತೆಗೆಯುವ ಕೆಲಸದಲ್ಲಿ ನಿರತವಾಗಿದ್ನ ಅಥವಾ ಆತನ ಜೊತೆಗೆ ಬೇರೆ ಯಾರಾದ್ರೂ ಇದ್ರ? ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರುವ ಮತ್ತು ಕೆಲವು ಮಾಧ್ಯಮಗಳಿಗೆ ಸಿಕ್ಕಿರುವಂತ ಒಂದು ಫುಟೇಜ್ ನಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಗಮನಿಸಬಹುದು ಒಂದು ಬುರುಡೆಯ ವಿಡಿಯೋವನ್ನ. ಆ ವಿಡಿಯೋ ಈತ ಕೊಟ್ಟಿರುವಂತಹ ಬುರುಡೆಯ ವಿಡಿಯೋವಾ ಅಥವಾ ಆ ವಿಡಿಯೋದಲ್ಲೂ ಕೂಡ ಕೆಲವೊಬ್ಬರನ್ನ ನಾವು ಕಾಣಬಹುದು. ಆ ವ್ಯಕ್ತಿಗಳು ಯಾರು, ಆ ವ್ಯಕ್ತಿಗಳು ಒಂದು ವೇಳೆ ಇದ್ರೆ ಅವರ ಹೆಸರು ಮತ್ತು ಅವರಿಗೂ ಈ ಬುರುಡೆ ಪ್ರಕರಣಕ್ಕೂ ಸಂಬಂಧ ಏನು ಅನ್ನುವಂಥ ಪ್ರಶ್ನೆಗಳನ್ನ ಅದರಲ್ಲಿ ಇಡಲಾಗಿದೆ. ಅದರ ಜೊತೆಗೆ ಆ ಒಂದು ಮೃತದೇಹವನ್ನ ಆತನ ಫೋಟೋಗ್ರಾಫಿಕ್ ಮೆಮೊರಿಯ ಪ್ರಕಾರ ಆ ಒಂದು ಬುರುಡೆ ಹೂತಿಟ್ಟ ಜಾಗ ಆತನಿಗೆ ನೆನಪಿದೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಆತನಿಗೆ ಆ ಬುರುಡೆ ಗಂಡಿನದ್ದ ಹೆಣ್ಣಿನದ್ದ ಮತ್ತು ಅದು ಹೇಗಿತ್ತು ಮತ್ತು ಅದರ ಮೇಲೆ ಯಾವುದಾದ್ರೂ ದೌರ್ಜನ್ಯಗಳಾಗಿದ್ಯಾ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಿರಲೇಬೇಕು. ಒಂದು
ಜಾಗದಲ್ಲಿ ಆತ ಹೂತಿಟ್ಟ ಬುರುಡೆಗಳ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾನೆ ಅಂದ್ರೆ ಅಲ್ಲಿ ಯಾವ ಬುರುಡೆಯನ್ನ ಗಂಡಿನದ್ದ ಹೆಣ್ಣಿನದ್ದ ಅನ್ನುವಂಥದ್ದು ಕೂಡ ಆತನಿಗೆ ಗೊತ್ತಿರಬೇಕು. ಅಂದಾಜು ವಯಸ್ಸಿನ ಬಗ್ಗೆಯೂ ಕೂಡ ಆತನಿಗೆ ಕ್ಲಾರಿಟಿ ಇರಬಹುದು. ಹಾಗಾಗಿ ಆ ಎಲ್ಲ ಪ್ರಶ್ನೆಗಳನ್ನ ಆತನ ಮುಂದಿಡುವಂತ ಪ್ರಯತ್ನಗಳನ್ನು SIT ಮಾಡಿರುವಂತದ್ದು. ಥ್ಯಾಂಕ್ ಯು ಭರತ್ ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.